ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ವೆರೈಟಿ ಆಗಿರುವಂತಹ ಚಪಾತಿ ಜೊತೆಗೆ ಬಂದಿದ್ದೇನೆ. ತುಂಬಾ ಸಾಫ್ಟ್ ಆಗಿರುತ್ತೆ. ನೀವು ಬೆಳಗ್ಗೆ ಹೊತ್ತಿನಲ್ಲಿ ಮಾಡಿದ್ರೂ ಕೂಡ ಸಂಜೆವರೆಗೂ ಕೂಡ ಅಷ್ಟೇ ಸಾಫ್ಟಾಗಿಯೂ ಇರುತ್ತೆ. ಒಂದು ಸ್ವಲ್ಪನೂ ಕೂಡ ಗಟ್ಟಿಯಾಗಿರುವುದಿಲ್ಲ. ತುಂಬಾ ಚೆನ್ನಾಗಿರುವಂತಹ ಮತ್ತು ಅಷ್ಟೇ ಸಾಫ್ಟ್ ಆಗಿರುವಂತಹ ಚಪಾತಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈ ಚಪಾತಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅದಕ್ಕನುಗುಣವಾಗಿ ನೀವು ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಾನು ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಆದ ನಂತರ ಇದಕ್ಕೆ ಒಂದು ಸ್ವಲ್ಪದಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಹಿಟ್ಟು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪದಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅದಕ್ಕನುಗುಣವಾಗಿ ನೀವು ಹಿಟ್ಟನ್ನು ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬಹುದು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಿಟ್ಟನ್ನು ತೆಗೆದುಕೊಂಡು ಇವಾಗ ನಾದ್ಕೊಳ್ತಾ ಇದ್ದೀನಿ. ಹಿಟ್ಟು ಜಾಸ್ತಿ ಗಟ್ಟಿನೂ ಆಗಿರಬಾರ್ದು ಮತ್ತು ಜಾಸ್ತಿ ತೆಳ್ಳಗಿನೂ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಚಪಾತಿ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸೂಪರಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂತಂದರೆ ಇವತ್ತಿನ ಚಪಾತಿ ನಾವು ರೌಂಡಾಗಿ ಮಾಡ್ತಾ ಇಲ್ಲ, ತುಂಬಾ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗಂತೂ ಡಿಫ್ರೆಂಟಾಗಿರುವಂಥದ್ದು ಏನಾದರೂ ಮಾಡಿಕೊಟ್ರಿ ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರಲ್ವ. ನೋಡಿ, ಇವಾಗ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷಗಳವರೆಗೆ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕು. 15 ನಿಮಿಷ ಆದ ನಂತರ ತುಂಬಾ ಚೆನ್ನಾಗಿ ಹಿಟ್ಟು ನೆಂದಿತ್ತು, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ನೀವು ಹಿಟ್ಟು ನಾದ್ಕೊಂಡು ತಕ್ಷಣವೇ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟೊಂದು ಸಾಫ್ಟಾಗಿ ಚಪಾತಿ ಬರೋದಿಲ್ಲ. ಒಂದು 10ರಿಂದ 15 ನಿಮಿಷಗಳವರೆಗೆ ಹಿಟ್ಟು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡು ಆನಂತರ ಮಾಡ್ಕೊಳ್ಬೋದು. ಇವಾಗ ನಾನು ಸ್ವಲ್ಪದಷ್ಟು ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಗಾತ್ರದ ಉಳ್ಳೆಗಳನ್ನು ಮಾಡ್ಕೊಳ್ಳಿ. ನೋಡಿ, ಇದಕ್ಕಿಂತ ಜಾಸ್ತಿ ಅಂದರೆ ಇದಕ್ಕಿಂತ ದಪ್ಪವಾಗಿ ಮಾಡ್ಕೊಳ್ಳೋದು ಬೇಡ. ಇಷ್ಟೇ ಪ್ರಮಾಣದಲ್ಲಿ ಉಳ್ಳೆಯನ್ನು ಮಾಡಿಕೊಂಡು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಇವಾಗ ಲಟ್ಟಿಸ್ಕೊಳ್ಳಿ. ನೋಡಿ, ನೀವು ಚಪಾತಿ ಏನು ಲಟ್ಟಿಸ್ಕೊಳ್ತೀರಲ್ಲ ಅಂದರೆ ರೌಂಡಾಗಿ ಮಾಡ್ಕೊಳ್ತೀವಲ್ವ ಅದೇ ರೀತಿಯಾಗಿ ಇವಾಗ ಲಟ್ಟಿಸ್ಕೊಳ್ಬೇಕಾಗತ್ತಷ್ಟೇ. ನೋಡಿ, ಸ್ವಲ್ಪ ಮಟ್ಟಿಗೆ ತೆಳ್ಳಗಾಗಿಯೇ ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಚಪಾತಿನೂ ಕೂಡ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಟೈಮ್ನೂ ಕೂಡ ಬೇಕಾಗೋದಿಲ್ಲ. ನೀವು ಸ್ವಲ್ಪ ಟೈಮಲ್ಲೇ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಚಪಾತಿನ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ನಾವು ರೌಂಡಾಗಿ ಮೊದಲಿಗೆ ಲಟ್ಟಿಸ್ಕೊಳ್ಬೇಕು. ರೌಂಡಾಗಿ ಲಟ್ಟಿಸ್ಕೊಂಡ ನಂತರ ಇದ್ರ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಹಚ್ಕೊಳ್ಳೋಣ. ಆನಂತರ ಎಣ್ಣೆ ಮೇಲ್ಗಡೆ ಸ್ವಲ್ಪದಷ್ಟು ಹಿಟ್ಟನ್ನು ಉದುರಿಸ್ಕೊಂಡು ಬಿಡೋಣ. ಹಿಟ್ಟು ಉದುರಿಸಿದ ನಂತರ ಒಂದು ಸ್ವಲ್ಪ ಕೈ ಆಡಿಸ್ಕೊಂಡು ಆನಂತರ ಇದನ್ನು ಮಡಚ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಸೈಡಿನಲ್ಲಿ ಮಡಚ್ಕೊಳ್ಳಿ, ಮತ್ತು ಎಣ್ಣೆಯನ್ನು ಸವರ್ಕೊಳ್ಬೇಕಾಗುತ್ತೆ. ನೋಡಿ, ಇದ್ರ ಮೇಲ್ಗಡೆ ಮತ್ತೆ ಎಣ್ಣೆಯನ್ನು ಸವರ್ಕೊಂಡು ಮತ್ತೆ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ಚಪಾತಿ ಪದರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡ ನಂತರ ಮತ್ತೆ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ಪ್ರಮಾಣದಷ್ಟು ಲಟ್ಟಿಸ್ಕೊಳ್ಳಿ. ಅಂದರೆ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಕೊಳ್ಳೋದು ಬೇಡ, ಮೆತ್ತಗೆ ಲಟ್ಟಿಸ್ಕೊಳ್ಳಿ. ನೋಡಿ, ಟ್ರಯಾಂಗಲ್ ಶೇಪಲ್ಲಿ ನಾವು ಚಪಾತಿ ಮಾಡ್ತಾ ಇದ್ದೆವು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಒಂಥರ ಡಿಫ್ರೆಂಟ್ ಆಗಿರುವಂಥ ಚಪಾತಿ ಅಂಥೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ತಿನ್ನೋರು ಜಾಸ್ತಿನೇ ತಿಂತಾರಂತಲೇ ಹೇಳ್ಬೋದು. ಪ್ರತಿದಿನ ರೌಂಡಾಗಿ ಚಪಾತಿ ಮಾಡಿಕೊಟ್ಟು ಮಕ್ಕಳಿಗೂ ಕೂಡ ಬೋರಾಗಿರುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂಥ ಚಪಾತಿ ಮಾಡಿಕೊಡಿ. ನೋಡಿ, ಇವಾಗ ಲಟ್ಟಿಸ್ಕೊಂಡಿದ್ದಾಯಿತು. ಇಷ್ಟೇ ಲಟ್ಟಿಸ್ಕೊಳ್ಳಿ, ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಕೊಳ್ಳೋದು ಬೇಡ, ಮೆತ್ತಗೆ ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಇನ್ನೂ ಅಗಲವಾಗಿ ಏನು ಮಾಡ್ಕೊಳ್ಳೋದು ಬೇಡ, ಸಾಕು ಇಷ್ಟೇ. ಇದ್ರ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಸವರ್ಕೊಳ್ಳೋಣ. ಎಣ್ಣೆ ಸವರ್ಕೊಂಡು ಹಾಗೆ ಈ ಕಡೆ ನಾನು ತವಾನೂ ಕೂಡ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ತವಾ ಬಿಸಿ ಆದ ನಂತರ ಮಾಡ್ಕೊಂಡಿರುವಂತಹ ಚಪಾತಿನ ಹಾಕ್ಕೊಳ್ಳೋಣ. ನೋಡಿ, ಚಪಾತಿ ಮೇಲ್ಗಡೆ ಮತ್ತೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಚಿಮ್ಕಿಸ್ಕೊಳ್ಳೋಣ. ಎಣ್ಣೆ ಚಿಮ್ಕಿಸ್ಕೊಂಡು ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ಚಪಾತಿ ಪೂರಿ ಯಾವ ರೀತಿಯಾಗಿ ಉಬ್ಬಿ ಬರುತ್ತೋ ಆ ರೀತಿಯಾಗಿ ಉಬ್ಬಿ ಬರುತ್ತೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿಯೂ ಕೂಡ ಬರುತ್ತೆ. ನೋಡಿ, ಟ್ರಯಾಂಗಲ್ ಶೇಪಲ್ಲಿ ಚಪಾತಿ ಮಾಡಿಕೊಟ್ರಿ ಅಂತಂದರೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಒಂಥರ ಯೂನಿಕ್ ಆಗಿರುವಂಥ ಚಪಾತಿ. ನೋಡಿ, ಪದರಾಗಿಯೂ ಕೂಡ ಬರುತ್ತೆ, ತುಂಬ ಚೆನ್ನಾಗಿ ಉಬ್ಬಿನೂ ಕೂಡ ಬರುತ್ತೆ. ಎರಡೂ ಕಡೆಯೂ ಕೂಡ ಬೇಯಿಸ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬಿಡಬೇಕು. ಬಿಸಿಯಾಗಿರುವಂಥ ಚಪಾತಿ ತಿನ್ನಲು ರೆಡಿಯಾಗಿಬಿಡುತ್ತೆ.
ನೋಡಿ ಇವಾಗ ನಾನು ಎರಡೂ ಕಡೆಯೂ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಈ ಕಡೆ ತಟ್ಟೆಯಲ್ಲಿ ಪಲ್ಯ ಮತ್ತು ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೆ. ಅದರ ತಟ್ಟೆ ಮೇಲ್ಗಡೆ ಚಪಾತಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕೂಡ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ಒಂದು ಸ್ವಲ್ಪದಷ್ಟು ಉಳ್ಳೆನ ತೆಗೆದುಕೊಳ್ಳಿ. ಒಂದು ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ದಪ್ಪನೂ ಬೇಡ, ಅತಿ ಚಿಕ್ಕದಾಗಿಯೂ ಬೇಡ, ಮೀಡಿಯಮ್ ಆಗಿ ನಾವು ಉಳ್ಳೆಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಮೊದಲಿಗೆ ರೌಂಡಾಗಿ ಲಟ್ಟಿಸ್ಕೊಳ್ಳಿ. ರೌಂಡಾಗಿ ಮತ್ತು ಅಗಲವಾಗಿಯೂ ಕೂಡ ಲಟ್ಟಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಅಗಲವಾಗಿ ಲಟ್ಟಿಸ್ಕೊಂಡು ಅದರ ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಸವರ್ಕೊಳ್ಬೇಕಾಗುತ್ತೆ. ಎಣ್ಣೆ ಸವರ್ಕೊಂಡ ನಂತರ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಉದುರಿಸ್ಕೊಳ್ಳಿ ಮತ್ತು ಮಡಿಸ್ಕೊಳ್ಳಿ. ನೋಡಿ ಒಂದು ಸೈಡಲ್ಲಿ ಮಡಿಸ್ಕೊಂಡ ನಂತರ ಮತ್ತೆ ಎಣ್ಣೆಯನ್ನು ಸವರ್ಕೊಂಡು ಅದರ ಮೇಲ್ಗಡೆ ಮತ್ತೆ ಹಿಟ್ಟನ್ನು ಉದುರಿಸ್ಕೊಳ್ಳಿ ಮತ್ತು ಮಡಿಸ್ಕೊಳ್ಳಿ. ಮಡಿಸ್ಕೊಂಡ ನಂತರ ಇವಾಗ ಒಂದು ಸ್ವಲ್ಪದಷ್ಟು ಅಂದರೆ ಪ್ರೆಷರ್ ಹಾಕದೇ ನೀವು ಲಟ್ಟಿಸ್ಕೊಳ್ಳಿ ಹಿಟ್ಟನ್ನು ಹಚ್ಕೊಂಡು. ನೋಡಿ ನಾವು ಎಷ್ಟು ಸಲ ಮಡಚಿರ್ತೀವೋ ಅಷ್ಟು ಪದರಾಗಿ ಬರುತ್ತೆ ಈ ಚಪಾತಿ. ಟ್ರಯಾಂಗಲ್ ಶೇಪಲ್ಲಿರುವಂತಹ ಚಪಾತಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಚಪಾತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ತುಂಬಾ ಸಾಫ್ಟಾಗಿಯೂ ಕೂಡ ಬಂದಿರುತ್ತೆ. ಪ್ರತಿದಿನ ಒಂದೇ ರೀತಿ ಅಂದರೆ ಒಂದೇ ಥರ ರೌಂಡಾಗಿ ಚಪಾತಿ ಮಾಡಿಕೊಟ್ಟು ಮಕ್ಕಳು ಕೂಡ ಬೇಜಾರಾದಾಗ ಈ ರೀತಿಯಾಗಿ ವೆರೈಟಿ ಆಗಿರುವಂತಹ ಟ್ರಯಾಂಗಲ್ ಶೇಪಲ್ಲಿರುವಂತಹ ಚಪಾತಿನ ಮಾಡಿಕೊಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿ ಕಟ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಎಲ್ಲರಿಗೂ ಕೂಡ ಹೇಳ್ತಾರೆ ಟ್ರಯಾಂಗಲ್ ಇರುವಂತಹ ಚಪಾತಿ ಅಂತ ಹೇಳಿ. ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ ಚಪಾತಿ ಮಾಡ್ಕೊಂಡಿದ್ದಾಯಿತು. ಇವಾಗ ತವಾದ ಮೇಲ್ಗಡೆ ಹಾಕಿದ್ದೇನೆ. ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ತುಂಬಾ ಸಾಫ್ಟಾಗಿಯೂ ಕೂಡ ಬರುತ್ತೆ ಮತ್ತು ಪದರಾಗಿಯೂ ಕೂಡ ಬರುತ್ತೆ. ನೋಡಿದ್ರಲ್ವ ವೀಕ್ಷಕರೇ ಯಾವ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿರುವಂತಹ ಮತ್ತು ಸಾಫ್ಟ್ ಆಗಿರುವಂತಹ ಪದರ್ ಚಪಾತಿನ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬಾ ಸಿಂಪಲ್ ಆಗಿರುವಂತಹ ಚಪಾತಿ ಮತ್ತು ಬೇಗನೆ ಕೂಡ ಮಾಡ್ಕೊಳ್ಬಹುದು. ನೋಡಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿಂತಾ ಇರೋದಷ್ಟೇ. ಬಿಸಿ ಬಿಸಿಯಾಗಿರುವಂಥ ಟ್ರಯಾಂಗಲ್ ಶೇಪಲ್ಲಿರುವಂಥ ಚಪಾತಿ ರೆಡಿಯಾಗಿಬಿಡ್ತು. ನೋಡಿ ಯಾವ ರೀತಿಯಾಗಿ ಪದರ್ ಬಿಚ್ಚುತ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಲೇಯರ್ ಆಗಿಯೂ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪದರ್ ಬಿಡ್ತಾ ಇದೆ ಅಂತ. ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಸೂಪರಾಗಿ ಬಂದಿತ್ತು ಚಪಾತಿ. ಈ ಚಪಾತಿನ ನಿಮಗೆ ಬೇಕಾಗಿರುವಂತಹ ಪಲ್ಯ ಜೊತೆಗೆ ಸರ್ವ್ ಮಾಡ್ಕೊಳ್ಬಹುದು. ನಾನು ಇವತ್ತು ಡಬ್ಬು ಮೆಣಸಿನ್ಕಾಯಿ ಪಲ್ಯ, ಹಿಂಡಿ, ಉಪ್ಪಿನಕಾಯಿ ಹಾಗೆ ಈರುಳ್ಳಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ತಿಂತಾಯಿದ್ರು ನಮ್ಮ ಮನೆಯಲ್ಲಿ. ನೋಡಿ ಅಷ್ಟೇ ಸಾಫ್ಟಾಗಿಯೂ ಕೂಡ ಇತ್ತು ಚಪಾತಿ. ತುಂಬಾ ಮೃದುವಾಗಿರುವಂತಹ ಮತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಚಪಾತಿ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಖಂಡಿತವಾಗ್ಲೂ ಈ ಚಪಾತಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಇನ್ನೇಕೆ ತಡ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಹೋಗಿ ಡಿಫ್ರೆಂಟ್ ಆಗಿರುವಂತಹ ಚಪಾತಿನ ಮಾಡಿ ಮತ್ತು ಮಕ್ಕಳಿಗೂ ಕೂಡ ನೀವು ಲಂಚ್ ಬಾಕ್ಸ್ಗೆ ಕಟ್ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.